ಶ್ರಾವಣ ತಿಂಗಳ ಕೊನೆ ಶುಕ್ರವಾರ ನಮ್ಮ ಕಡೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಶುಕ್ರ ಗೌರಿ ಪೂಜೆ ಅಂತೇಳಿ ಮಾಡ್ತೇವೆ. ಈಗ ವರಮಹಾಲಕ್ಷ್ಮಿ ಪೂಜೆ ಹೆಂಗೆ ಮಾಡ್ತಾರೆ ಹಂಗೆ ಶುಕ್ರ ಗೌರಿ ಪೂಜೆ ಮಾಡ್ತೀವಿ. ನಮ್ಮ ತವ್ರ ಮನೆ ಆಯ್ತು ಇಲ್ಲೆಲ್ಲ ಕಡೆನೂ ನಮ್ಮ ಬೈಲಹೊಂಗಲ ಎಲ್ಲ ಕಡೆನೂ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲ ಈ ಕಡೆ ವರಮಹಾಲಕ್ಷ್ಮಿ ಇಲ್ಲರಿ ಜಾಸ್ತಿ, ಎಲ್ಲಿಗಾರ ಕಂಡ್ಲ ಬಂಡ್ಲ ಅಷ್ಟೇ. ಆದ್ರೆ ಈ ಒಂದು 4 ಅಥವಾ 5 ಬಂದಿರ್ತಾವಲ್ಲ ರೀ, ಲಾಸ್ಟ್ನೇ ಶುಕ್ರವಾರ ದಿವಸ ಎಲ್ಲರೂ ಪ್ರತಿಯೊಬ್ಬರು ಏನು ಮಾಡ್ತಾರಂದ್ರೆ ಶುಕ್ರ ಗೌರಿ ಪೂಜೆ ಮಾಡ್ತಾರೆ. ಈ ಥರ ಅಡುಗೆ ಮಾಡಿ ಮತ್ತು ನಾನು ಮೊನ್ನೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ನಿ. ಮತ್ತು ಅವತ್ತು ಯಜಮಾನ್ರು ಹೋಳ್ಗೆದು ಏನು ತಿನ್ನಕ್ಕೆ ಹೋಗಲಿಲ್ಲ, ಅವ್ರಿಗೆ ಆರಾಮಿಲ್ಲ ಕೆಲಸ ಸಂಬಂಧ. ಅದ್ರ ಮತ್ತು ಅವ್ರಿಗೋಸ್ಕರ ಮತ್ತು ಲಾಸ್ಟ್ನೇ ಶುಕ್ರವಾರ ಐತೆ ಅಂಥೇಳಿ ಇವತ್ತು ನಾನು ಬ್ಯಾಳೆ ಹೋಳ್ಗೆ ಮಾಡೇನು, ಕಟ್ಟಿನ ಸಾರು ಮಾಡೇನು, ಕೋಸಂಬರಿ ಬದ್ನೆಕಾಯಿ ಪಲ್ಯ ಇಲ್ಲೇ ನೈವೇದ್ಯ ಮಾಡತ್ತಾನ. ಅಂದ್ರೆ ಮನೆ ದೇವ್ರಿಗೆ ಒಂದು ನೈವೇದ್ಯ, ನಾನು ಶುಕ್ರ ಗೌರಿ ಪೂಜೆಯನ್ನು ಮಾಡೇನಲ್ರಿ ಅಲ್ಲೊಂದು ನೈವೇದ್ಯ ಅಂತ 2 ಎಡೆಯನ್ನು ಮಾಡತ್ತಾನು. ನಿಮ್ಗೆ ಈ ಒಂದು ಲಾಗ್ ಪೂರ್ತಿ ವಿಡಿಯೋ ನಾಳೆ ಒಂದು ಲಾಗ್ನಾಗ ಬರ್ತೈತಿ. ಸಿಂಪಲ್ಲಾಗೆ ಅಷ್ಟು ಅಪ್ಲೋಡ್ ಮಾಡತ್ತಾನ ನೋಡಿರಿ. ಅದೇ ರೀತಿ ಏನಂತಂದ್ರೆ ಸಾರಂತೂ ಅಷ್ಟು ಘಮ ಘಮ ಅಂತೇಳಿ ಸ್ಮೆಲ್ ಭಾಳ ಬರತ್ತತ್ತು. ಅಂದ್ರೆ ನಾವು ಕಟ್ಟಿನ ಸಾರು ಇದನ್ನು ಡೈರೆಕ್ಟ್ ಹಂಗೆ ಹೋಳ್ಗೆ ಒಳಗೆ ಕುಡಿತಾರೋ, ಒಬ್ಬೊಬ್ರು ಹೋಳ್ಗೆ ಒಳಗೆ ತುಪ್ಪ ಆನಂತರ ಹಾಲದು ಏನು ಹಾಕೋದ್ರಿಂದ ಸಾರು ಕುಡ್ಕೊಂಡು ಹೋಳ್ಗೆ ತಿಂತಾರೋ. ಈ ಥರ ಒಂದು ನಮ್ಮ ಅಡುಗೆ ಇತ್ತು ನೋಡಿರಿ. ಯಾರಿಗೆಲ್ಲ ಹೋಳ್ಗೆ ಊಟ ಇಷ್ಟ ಅನ್ನೋರು ಲೈಕ್ ಮಾಡಿರಿ. ಮತ್ತು ನೀವು ಕೂಡ ಆದಷ್ಟು ಹಬ್ಬದ್ದಾಗದು ಅಂದ್ರೆ ಹೋಳ್ಗೆದು ನೋಡಿರಿ, ನೀವು ದಿನ ತಿನ್ನೋಕ್ಕಾಗಲ್ಲ ರೀ, ಹಬ್ಬದಾಗ ತಿನ್ಬೇಕು ಅನ್ಕತಿ, ಹಬ್ಬದಾಗ ಮಾಡ್ಬೇಕಾಕತಿ. ಅದಕ್ಕಾಗಿ ನೀವು ಕೂಡ ಹಬ್ಬದಾಗ ಈ ಥರ ಹೋಳ್ಗೆನ ಮಾಡಿರಿ. ನಾನು ಒಂದು ಗ್ಲಾಸ್ ಅಷ್ಟು ಒಂದು 10-12 ಹೋಳ್ಗೆ ಅಷ್ಟು ಮಾಡೇನು. ಇನ್ನೂ ಸ್ವಲ್ಪ ಹಿಟ್ಟಿತ್ತು, ನಾಳೆ ಮಾಡ್ರಿ ಆತಂಥೇಳಿ ತೆಗೆದು ಇಟ್ಟನು, ಫ್ರಿಜ್ನಾಗ ಇಟ್ಟನು ಹಿಟ್ಟು, ನಾಳೆ ಮಾಡ್ರಿ ಆತಂಥೇಳಿ. ಮತ್ತು ಮುಂದಿನ ವ್ಲಾಗ್ನಾಗ ಭೇಟಿ ಆಕನ್ರಿ. ಬಾಯ್ ರೀ, ನಮಸ್ಕಾರ ಎಲ್ಲರಿಗೂ.